ಬಾಗಲಕೋಟೆ ಉಪಚುನಾವಣೆ ಕಾವು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ರಾಜಕೀಯ. ಶಿವಾಜಿ ಮಹಾರಾಜರ ಹಾಗೂ ಬಸವೇಶ್ವರ ಪುತ್ಥಳಿ ನಿರ್ಮಾಣ ವಿವಾದ ಮತ್ತೆ ರಾಜಕೀಯ. ಎರಡೂ ಪುತ್ಥಳಿ ನಿರ್ಮಾಣಕ್ಕೆ ಸಿಎಂ ಸಿದ್ದರಾಮಯ್ಯನವರಿಂದ 80 ಲಕ್ಷ ರೂಪಾಯಿಗಳ ಅನುದಾನದ ಪತ್ರ. ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಪತ್ರಕ್ಕೆ ಕಿಡಿಕಾರಿದ ಬಿಜೆಪಿ. ಪುತ್ಥಳಿ ನಿರ್ಮಾಣಕ್ಕೆ ಅನುದಾನ ಬೇಕಾಗಿಲ್ಲ, ಅನುಮತಿ ಕೊಡಿಸಿ ಎಂದು ಟಾಂಗ್ ನೀಡಿದ ಬಿಜೆಪಿ. ಈಗಾಗಲೇ ಪುತ್ಥಳಿ ತಯಾರ ಇದೆ, ಸ್ಥಳವು ಗುರುತಿಸಲಾಗಿದೆ, ರಾಜಕೀಯ ಬಿಡಿ, ಅನುಮತಿ ನೀಡಿಸಿ. ಉಪಚುನಾವಣೆ ಬರುತ್ತಿರುವ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದವರು ರಾಜಕೀಯ ಮಾಡುತ್ತಿದ್ದಾರೆ, ಬಿಜೆಪಿ ಆರೋಪ. ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಎಸ್.ಟಿ. ಪಾಟೀಲ್ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ. ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಕಾಂಗ್ರೆಸ್ ವಿರುದ್ಧ ಕಿಡಿ. ಎಸ್.ಟಿ. ಪಾಟೀಲ್ ಹಾಗೂ ಬಿಜೆಪಿಯ ಮುಖಂಡರಾಗಿರುವಂತ ರಾಜು ನಾಯ್ಕರ್ ಏನಂತ ವಾಗ್ದಾಳಿ ನಡೆಸಿದ್ದಾರೆ ನೋಡಿ. ಬಜೆಟ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಹತ್ವದ ಹೊಸ ಯೋಜನೆಗಳು ಘೋಷಣೆ ಆಗಿದೆ. ಇವತ್ತು ನಾವು ಎರಡು ಉಪಚುನಾವಣೆಗಳು ಬರ್ತವೆ ರಾಜ್ಯದಲ್ಲಿ. ಅದರೊಳಗೆ ನಮ್ಮ ಬಾಗಲಕೋಟೆ ಒಂದು, ಇನ್ನೊಂದು ದಾವಣಗೆರೆ ದಕ್ಷಿಣ. ದಾವಣಗೆರೆ ದಕ್ಷಿಣಕ್ಕೆ ದಲಿತ ಹಾಗೂ ಅಲ್ಪಸಂಖ್ಯಾತರ ಮೂಲಭೂತ ಸೌಕರ್ಯಕ್ಕೆ ಒಂದು 100 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಮೀಸಲಿಟ್ಟು. ಆದ್ರೆ ಬಾಗಲಕೋಟೆಗೆ ಯಾವುದೇ ರೀತಿ 1 ರೂಪಾಯಿಯನ್ನು ಕೊಟ್ಟಿಲ್ಲ. ಅಂದ್ರೆ ಇದರ ಅರ್ಥ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಒಪ್ಕೊಂಡಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂದ್ರೆ ಬಾಗಲಕೋಟೆ ಕಡೆ ನಾವು ಗಮನನೇ ಹರಿಸಿಲ್ಲ, ಬಾಗಲಕೋಟೆ ಅಭಿವೃದ್ಧಿಗೆ ಯಾವುದೇ ರೀತಿಯ ಹಣವನ್ನು ಕೊಡೋದಕ್ಕೆ ತಯಾರಿಲ್ಲ ಅಂತಂದ್ರೆ ಬಾಗಲಕೋಟೆಯಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಅಲ್ಲಿ ಬಿಜೆಪಿ ಗೆಲ್ಲೋದು ಸೆಲ್ಸಿದ್ದ ಅಂತಕ್ಕಂಥ ಕಾರಣದಿಂದಲೇ ಅವರು ಇಲ್ಲಿಗೆ ಯಾವುದೇ ರೀತಿಯಿಂದ ಹಣವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಕಳಿಸ್ತೀನಿ. ಇನ್ನು ಬಾಗಲಕೋಟೆಯಲ್ಲಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆಗೆ ಮತ್ತು ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆಗೆ 40 ಲಕ್ಷ, ಬಸವೇಶ್ವರ ಮೂರ್ತಿ ಸ್ಥಾಪನೆಗೆ 40 ಲಕ್ಷ, ಶಿವಾಜಿ ಮೂರ್ತಿ ಸ್ಥಾಪನೆಗೆ 40 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥ ಪತ್ರ ಕೊಟ್ಟಾಗ ಮುಖ್ಯ ಕಾರ್ಯದರ್ಶಿಗಳಿಗೆ ಆ ಪತ್ರವನ್ನ ಕಳಿಸಿಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ, ಇಲ್ಲಿ ದುಡ್ಡು ಬೇಕಾಗಿಲ್ಲ. ಬಸವೇಶ್ವರ ಮೂರ್ತಿ ಈಗಾಗಲೇ ಪ್ರತಿಮೆ ನಿರ್ಮಾಣಗೊಂಡಿದೆ, ಶಿವಾಜಿ ಮೂರ್ತಿ ಪ್ರತಿಮೆ ನಿರ್ಮಾಣಗೊಂಡಿದೆ. ಅದು ಪ್ರತಿಷ್ಠಾಪನೆ ಆಗಬೇಕಾಗಿದೆ. ಅದಕ್ಕೆ ಬೇಕಾಗಿರುವುದು ಸ್ಥಳದ ಅವಕಾಶ ಮಾಡಿಕೊಡ್ಬೇಕು. ಸ್ಥಳ ನಿಗದಿ ಯಾವುದಂತಕ್ಕಂಥದ್ದು ನಿಗದಿ ಆಗಿದೆ. ಆ ಸ್ಥಳದೊಳಗೆ ಪ್ರತಿಷ್ಠಾಪನೆ ಆಗೋ ಕಾರ್ಯಕ್ಕೆ ಮಾತ್ರ ಅನುಮತಿ ಬೇಕಾಗಿದೆ. ಅನುಮತಿ ಕೊಡೋದು ಬಿಟ್ಟು ಕೇವಲ ರಾಜಕಾರಣ ಮಾಡಬೇಕು. ಚುನಾವಣಾ ಸಂದರ್ಭಗಳಲ್ಲಿ ರಾಜಕಾರಣವನ್ನು ಬಿಡ್ರಿ, ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಏನು ಸ್ಥಳಕ್ಕೆ ಅನುಮತಿ ಬೇಕಾಗಿತ್ತು, ಅನುಮತಿಯನ್ನು ಕೊಡ್ರಿ. ಎಲ್ಲರೂ ಸೇರಿ ಬಸವೇಶ್ವರ ಮತ್ತು ಶಿವಾಜಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋಣ. ಅದು ಬಿಟ್ಟು ನಿಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ. ನೀವು ದುಡ್ಡು ಯಾವ ಕಾರಣ ಕೊಡಬೇಕು? ಮೂರ್ತಿ ನಿರ್ಮಾಣ ಆಗಿದೆ, ಮೂರ್ತಿಗಾಗಲೇ ನಿರ್ಮಾಣ ಆಗ್ಬಿಟ್ಟದವು. ಆದ್ರಿಂದ ಇಂಥ ಒಂದು ರಾಜಕಾರಣ ಕೊಟ್ಬಿಟ್ಟು ಬಾಗಲಕೋಟೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡ್ರಿ. ಆ ಮೂರ್ತಿ ಪ್ರತಿಷ್ಠಾಪನೆಗೆ ಆ ಜಾಗದೊಳಗೆ ಅನುಮತಿ ಕೊಡುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೊಟ್ಟು ಮಾಡಬೇಕು. ನಮಸ್ಕಾರ. ನಾನು ರಾಜು ನಾಯ್ಕರ್, ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಬಹಳ ಮುಖ್ಯವಾಗಿ ನಿನ್ನೆಯಿಂದ ನಾನು ಫೇಸ್ಬುಕ್ಕು, ವಾಟ್ಸಪ್ಗಳೊಳಗೆ, ಸೋಷಿಯಲ್ ಮೀಡಿಯಾದೊಳಗೆ ನಾನು ನೋಡಕತ್ತೀನಿ. ಒಂದು ಲೆಟರ್ ಓಡಾಡಕತ್ತದ. ಏನಂತರ ಬಾಗಲಕೋಟೆಯಲ್ಲಿ ಶಿವಾಜಿ ಮೂರ್ತಿ ಸ್ಥಾಪನೆಗೆ 40 ಲಕ್ಷ, ಬಸವೇಶ್ವರರ ಮೂರ್ತಿಗೆ 40 ಲಕ್ಷ, ಇದನ್ನು ಸ್ಯಾಂಕ್ಷನ್ ಮಾಡಬೇಕು ಅಂತೇಳಿ ಆ ಲೆಟರನ್ನು ಬರೆದು ಆ ಲೆಟರ್ ಸಿದ್ದರಾಮಯ್ಯವ್ರ ಆಫೀಸ್ಗೆ ಹೋಗಿ ರಾಜ್ಯ ಕಾರ್ಯದರ್ಶಿಯಿಂದ ಬಂದು ಪಾಸ್ ಆಗೈತಿ. ನಿಮಗೆ 40 ಲಕ್ಷ ಮೂರ್ತಿ ಕುಂದರ್ಸ್ಲಿಕ್ಕೆ ಕೊಡ್ತೀವಿ ಅನ್ನುವಂಥದ್ದು ಒಂದು ಲೆಟರ್ ಓಡಾಡ್ಸಕತ್ತಾರ. ಅದರಿಂದ ನಮ್ಮಲ್ಲಿ ಒಂದಿಷ್ಟು ಮಂದು ಜನನೂ ಒಂದಿಷ್ಟು ಭಾಳ ಖುಷಿ ಆದಂಗೆ ಅನ್ಸಕತ್ತದ. ಖುಷಿ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಶಿವಾಜಿಯವ್ರ ಮೂರ್ತಿ ಮತ್ತು ಬಸವೇಶ್ವರ ಮೂರ್ತಿ ಈಗಾಗಲೇ ರೆಡಿ ಅದಾವ. ಪುಣ್ಯಾತ್ಮರ ರೆಡಿ ಇದಾವೆ ಮತ್ತು ಜಾಗನೂ ರೆಡಿ ಐತಿ. ಎಲ್ಲಿ ಕುಂದರ್ಸ್ಬೇಕು ಅನ್ನುವಂಥ ಸ್ಥಳ ಮತ್ತು ಕಟ್ಟಡನೂ ರೆಡಿ ಐತಿ. ಅಲ್ಲಿ ಮೂರ್ತಿ ಕುಂದರ್ಸಲಿಕ್ಕೆ ನಿಮ್ಮ ಸರ್ಕಾರದೊಳಗೆ ಒಂದು ಅನುಮತಿಯನ್ನು ಕೊಟ್ಟಿಲ್ಲ. ಆ ಮೂರ್ತಿಗಳು ಇನ್ನೂವರೆಗೆ ನಾವು ಹಾಳಿ ಹಚ್ಚಿಬಿಟ್ಟು ಒಂದು ಜಾಗದಲ್ಲಿ ಕುಂದರ್ಸ್ಬಿಟ್ಟಿವಿ. ಅದನ್ನೆಲ್ಲ ನಿಮ್ಗೆ ಗೊತ್ತಿದ್ದು ಕೂಡ ಈಗ ಡ್ರಾಮಾ ಮಾಡಾಕತ್ತೀರಿ. ನೀವು ಈ ನಾಟಕ ಎಲ್ಲ ಬಂದ್ ಮಾಡಿ. ಇಲೆಕ್ಷನ್ ಬಂದದ ಅಂತ ತಿಳ್ಕೊಂಡು ಜನರನ್ನು ಮಳು ಮಾಡುವಂಥ ಕೆಲಸ ಬಂದ್ ಮಾಡ್ರಿ. ಮತ್ತು ಇನ್ನೊಂದು ಹೊಸ ಸುದ್ದಿ, ಪರ್ವತ್ ಶೆಟ್ರ ನೀವು ಇದೆಲ್ಲ ಮಾಡಾಕತ್ತೀರಲ್ಲ,
ಹೊಳಬಸ್ ಸೆಟ್ರಿಗೆ ಟಿಕೆಟ್ ಕನ್ಫರ್ಮ್ ಆದಂಗೆ ಐತೆ ಹಂಗಾರೆ ಬಾಗಲಕೋಟೆದು. ಯಾಕಂದ್ರೆ ಮೀಡಿಯಾರ ಕುಟುಂಬದಾಗ ಅವ್ರವ್ರ ಅಣ್ಣತಮ್ಮರಿಗೆ ಅಕ್ಕಂಗಿರಿಗೆಲ್ಲ ಜಗಳ ಹಚ್ಚಿ ಪುಣ್ಯಾತ್ಮ ನಡ್ಬರ್ಕ ನೀವು ಟಿಕೆಟ್ ಹೊಡ್ಕೊಂಡಂಗೆ ಕಾಣ್ತೈತಿ. ಯಾಕಂದ್ರೆ ಕಾಂಗ್ರೆಸ್ನೊಳಗೂ ಕೂಡ ಬಲ್ಲ ಮೂಲಗಳ ಪ್ರಕಾರ ನಮಗೂ ಒಂದಿಷ್ಟು ಸುದ್ದಿ ಬಂದವು. ಇಲ್ಲಿ ಜಿಲ್ಲೆಯಲ್ಲಿರುವಂಥ ನಾಯಕರಿಗೆ ಮತ್ತು ಅವರವರ ಕುಟುಂಬದಲ್ಲೇ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಹುಟ್ಟಿಸಿ ತಾವೇ ಬಿ ಫಾರ್ಮನ್ನು ತೊಗೊಂಬಂದು ತಾವೇ ಎಲೆಕ್ಷನ್ ನಿಂದಿರುವಂಥ ತಯಾರಿ ನಡೆದಂತ ಮೇಲ್ನೋಟಕ್ಕೆ ಅನ್ಸಾಕತ್ತದ. ಈ ಎಲ್ಲ ಗಿಮಿಕ್ ಮಾಡಕ್ ಹೋಗ್ಬೇಡ್ರಿ. ಎಲೆಕ್ಷನ್ ಟೈಮ್ದಾಗ 4 ವರ್ಷ ಆಗಕ್ಕೆ ಬಂತು. ಈಗ ಹೆಚ್ಚು ಕಮ್ಮಿ ಮೂರ್ತಿ ಒಂದು ಜಾಗದಾಗ ಅಲ್ಲೇ ಇದ್ದು 3 ವರ್ಷ ಆಗಕ್ಕೆ ಬಂತು. ಇಷ್ಟು ದಿವಸ ನಿಮ್ಗೆ ಏನು ಇದ್ರ ಬಗ್ಗೆ ಕಾಳಜಿ ಇರಲಿಲ್ಲ. ಬಾಯ್ ಎಲೆಕ್ಷನ್ ಬರೋಣ ಇಂಥದ್ದೆಲ್ಲ ಒಂದು ನಾಟಕ ಎಬ್ಸ್ಕೊಂಡ್ ಬರ್ತೀರಿ. ಹೊಳಬಸ್ ಶೆಟ್ರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ಇನ್ನೂ ಸ್ವಲ್ಪ ನಾಯಕರದಾರ. ಮೊನ್ನೆ ಒಂದು ದೊಡ್ಡ ಪ್ರಮಾಣ ಹಲಗಿ ಮೇಳ ಮಾಡ್ಯಾರ. ಹಲಗಿ ಮೇಳ ಮೊದಲು ಮಾಡಿದಾಗ ಯಾವ ಮಿನಿಸ್ಟ್ರು ಬರ್ತಿದ್ದಿಲ್ಲ. ಈ ಸಲ ಒಮ್ಮೆ ಸಡನ್ ಆಗಿ ಇಬ್ಬಿಬ್ಬರು ಮಿನಿಸ್ಟರ್ ಕರ್ಕೊಂಡು ಹಲಗಿ ಮೇಳ ಮಾಡ್ರಿ. ಇವೆಲ್ಲ ರಾಜಕೀಯ ಪ್ರೇರಿತ. ಇವನ್ನೆಲ್ಲ ಬಂದ್ ಮಾಡ್ರಿ. ನೇರವಾಗಿ ಯುದ್ಧಕ್ಕೆ ಬರ್ರಿ. ನೇರವಾಗಿ ಚುನಾವಣೆ ಮಾಡೋಣ. ನೇರವಾಗಿ ಯಾರು ಗೆಲ್ತಾರ ನೋಡೋಣ. ಕಾಂಗ್ರೆಸ್ ವಿಫಲ ಆಗ್ಯದ. ಇಲ್ಲಿರುವಂಥ ಆಡಳಿತ ವಿಫಲ ಆಗ್ಯದ. ಇಲ್ಲಿಂದ ಎಲ್ಲ ಲೂಟಿ ಮಾಡ್ರಿ ನೀವು ಬಾಗಲಕೋಟೆ. ಈ ಒಂದು 40-45 ದಿವಸ ನೀವು ನಮ್ಮ ಶಕ್ತಿ ತೋರಿಸ್ತೀವಿ. ಇದೆಲ್ಲ ಗಿಮಿಕ್ ಬಂದ್ ಮಾಡ್ರಿ. ಮತ್ತು ಬಾಗಲಕೋಟೆ ಜನತೆಯಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ಇದನ್ನ ಯಾರು ನಂಬಬೇಡ್ರಿ. ನಮಸ್ಕಾರ.